ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಾಗಿದೆ ನಂದು ವೆಯ್ಟ್ ಲಾಸ್ ಜರ್ನಿ 19 ಡೇಸ್. ಬನ್ನಿ ಈಗ ಆರೋಗ್ಯ ಪೌಡ್ರು ಮತ್ತು ಬಿಸಿನೀರು ಕುಡಿದ್ಬಿಟ್ಟು ಈಗ ಒಂದು ಯೋಗಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಬಂದ ನಂತರ ಏನಿರುತ್ತೆ ಇವತ್ತಿಂದು ವೆಯ್ಟ್ ಲಾಸ್ದು ಯಾವುದು ಜ್ಯೂಸ್ ಇರ್ಬೋದು, ಫುಡ್ ಇರ್ಬೋದು, ಆಮೇಲೆ ನೋಡೋಣ. ಓಕೆ, ಬಾಯ್. ಇವತ್ತಾಗಿದೆ 90 ಡೇಸ್ದು ಒಂದು ವೆಯ್ಟ್ ಲಾಸ್ ಜರ್ನಿ. ಫಸ್ಟಿಗೆ ಮಾಮೂಲಿ ಆರೋಗ್ಯ ಹೆಲ್ತ್ ಪೌಡ್ರ್ ತೊಗೊಳ್ತಾ ಇದ್ದೀನಿ. ನಂತರ ಒಂದು ಲೋಟ ಬಿಸಿ ನೀರು. ಫಸ್ಟ್ ಈ ನೀರೆಲ್ಲ ಕುಡಿದು ನಿತ್ಯ ಕರ್ಮ ಎಲ್ಲ ಮುಗಿಸಿ ಆನಂತರ ತೊಗೊಂಡು ಈಗ ನಾನು ನಂದು ಯೋಗ ಕ್ಲಾಸಿಗೆ ಹೋಗಿ ಎಕ್ಸಸೈಸ್ ಮುಗಿಸಿ ಮತ್ತೆ ಬರ್ತೀನಿ. ಬಂದಮೇಲೆ ಯಾವ ಜ್ಯೂಸ್ ಇರುತ್ತೆ, ಇವತ್ತಿನ ಡಯಟ್ ಫುಡ್ ಏನಿರುತ್ತೆ ಅಂತ ನೋಡೋಣ. ಓಕೆ, ಬಾಯ್. ನೋಡಿ, 19ನೇ ದಿನದ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದು ಹರವೆ ಸೊಪ್ಪಿನ ದಂಟು, ಹರವೆ ದಂಟು ಹೀಗಿರುತ್ತೆ. ಇನ್ನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನೆಲ್ಲ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದನ್ನು ಉಪ್ಪಾಕಿ ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡ್ತೀನಿ. ಕಡಲೆಬೇಳೆ, ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ತೆಂಗಿನ ತುರಿ ಹಾಕಿ ಪೆಪ್ಪರ್ ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಆಯಿತು, ಅದು ಒಂದು ಪಲ್ಯ. ಮತ್ತು ಇದು ದಂಟು ಸ್ವಲ್ಪ ತುರಿದ್ಬಿಟ್ಟು ರೊಟ್ಟಿ ಮಾಡ್ಕೊಳ್ತೀನಿ, ಹಸಿಟ್ಟೆಲ್ಲ ಮಿಕ್ಸ್ ಮಾಡಿ. ಈ ದಿನದ ವೆಯ್ಟ್ ಲಾಸ್ ಜರ್ನಿಯ ಫುಡ್ ಇದು, ಡಯಟ್ ಫುಡ್. ಇದ್ರದ್ದು ರೊಟ್ಟಿ, ಇದು ಪಲ್ಯ, ಜೊತೆಗೆ ಇನ್ನೊಂದು ಗ್ರೇವಿ ಮಾಡ್ತಾಯಿದ್ದೀನಿ, ಮಿಕ್ಸಿಂಗ್ ತರಕಾರಿದು. ಇದರಲ್ಲಿ ನಾರೆಲ್ಲ ಇರುತ್ತೆ. ಈ ರೀತಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ನೀಟಾಗಿ ಕ್ಲೀನಾಗಿ ನಾರು ತೆಗೆದು ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಕೊಂಡು ಉಪ್ಪಾಕಿ ಬೇಯಿಸ್ಕೊಂಡು ಪಲ್ಯ ಮಾಡಬೇಕು. ನೋಡಿ ಫ್ರೆಂಡ್, ಮಿಕ್ಸಿಂಗ್ ತರಕಾರಿ ಕ್ಯಾಪ್ಸಿಕಮ್, ಬದನೆಕಾಯಿ, ಕ್ಯಾರೆಟು, ಬೀನ್ಸು ಇಷ್ಟೆಲ್ಲ ಹಾಕ್ಬಿಟ್ಟು ಒಂಚೂರು ಪೇಪರ್ ದಾಲ್ ಅಂದರೆ ಪೇಪರ್ ಬೇಳೆ ಅಂತ ಬರುತ್ತೆ, ಅದನ್ನು ಹಾಕಿ ಉಪ್ಪಾಕಿ ಬೇಯಿಸ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಒಗ್ಗರಣೆ ಮಾಡಿ ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕಿದ್ದೀನಿ. ಗ್ರೇವಿ ರೆಡಿ ಆಯಿತು. ಇದು ನಮ್ಮ ಪಾಪಗೆ ಸ್ಕೂಲಿಗೆ ಕೊಡಬೇಕು, ಹಾಗೆ ನನಗೂ ಕೂಡ ಡಯಟ್ ಇದು. ನೋಡಿ, ಇಲ್ಲಿ ದಂಟು ಬೇಯ್ತಾ ಇದೆ. ಉಪ್ಪಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಇದು ಬೆಂದ ನಂತರ ಪಲ್ಯ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್, ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಆದರೆ ನಾನು ಬ್ರೇಕ್ಫಾಸ್ಟ್ಗೆ ಚಪಾತಿ ತೊಗೊಳ್ಳಲ್ಲ. ನಾನಿವತ್ತು ರಾಗಿ ಗಂಜಿನೂ ಪಲ್ಯ ತೊಗೊಳ್ತೀನಿ. ಇದು ನಮ್ಮ ಪಾಪಗೆ ಮನೆಯವ್ರಿಗೆಲ್ಲ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಪಾಪವು ಬಾಕ್ಸ್ಗೆ ಲಂಚ್ ಕೊಡಬೇಕು, ಅದಕ್ಕೆ ಒಂದು ಗ್ರೇವಿ ಮಾಡ್ಕೊಂಡಿದ್ದೀನಿ ಅವನಿಗೆ. ಇದೇ ಗ್ರೇವಿ ನನಗೂ ಕೂಡ ಆಗುತ್ತೆ. ಚಪಾತಿ ಹಿಟ್ಟು ಇರುತ್ತೆ ಲಂಚಿಗೆ, ಆದರೆ ನಾನು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ದಂಟಿಂದು ಸೊಪ್ಪದು ದಂಟನ್ನು ತುರಿದು ಹಾಕ್ಬಿಟ್ಟು. ನೋಡಿ ಫ್ರೆಂಡ್, ಜ್ಯೂಸ್ ರೆಡಿ ಆಯಿತು. ಶುಗರ್ಗೆ ಇನ್ಸುಲಿನ್ನು ಉತ್ಪತ್ತಿ ಮಾಡುವಂಥ ಸೊಪ್ಪಿದು. ನಲ್ಲಿಕಾಯಿ, ಗರಿಕೆ ಹುಲ್ಲು. ಮನೆಗೆ ಬರೀ ಗರಿಕೆ ಹುಲ್ದು ವಿಡಿಯೋ ಮಾಡಿದೆ. ಈಗ ಇದು ಮೂರು ಕೂಡ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿದ್ದೀನಿ. ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಪೆಪ್ಪರು, ಸಾಲ್ಟು ಹಾಕಿದ್ದೀನಿ. ನೋಡಿ ಫ್ರೆಂಡ್, ಜ್ಯೂಸು ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸೂಪರ್ ಟೇಸ್ಟ್ ಆಗಿದೆ. ನಲ್ಲಿಕಾಯಿ, ಗರಿಕೆ ಹುಲ್ಲು ಮತ್ತು ಇನ್ಸುಲಿನ್ದು ಶುಗರ್ ಇನ್ಸುಲಿನ್ ಸೊಪ್ಪು ಅಂತ ಬರುತ್ತೆ, ಅದು ಎಲ್ಲ ಹಾಕಿದ್ದೀನಿ. ಪೆಪ್ಪರ್, ಸಾಲ್ಟ್ ಎಲ್ಲ ಹಾಕಿದ್ದೀನಿ. ತುಂಬ ವಾವ್ ಸೂಪರಾಗಿದೆ. ಇದಾಗಿದೆ ಇವತ್ತಿನ ಜ್ಯೂಸ್. ನೋಡಿ, ರಾಗಿ ಗಂಜಿ ರೆಡಿ ಇದೆ ಬ್ರೇಕ್ಫಾಸ್ಟ್ದು. ಮತ್ತು ಈಗ ದಂಟಿಂದು ಒಗ್ಗರಣೆಗೆ, ದಂಟಿನ ಸೊಪ್ಪಿಂದು ದಂಟಿಗೆ ಒಗ್ಗರಣೆಗೆ ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವು ತೊಗೊಂಡಿದ್ದೀನಿ, ಹಾಕಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದು. ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಎಲ್ಲ ಫ್ರೈ ಆಗಿದೆ. ಈಗ ದಂಟನ್ನ ಸೇರಿಸ್ಕೊಳ್ಳೋಣ. ಹರವೆ ದಂಟಿದು, ಇದನ್ನು ಕೂಡ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟಿಗೆ ಉಪ್ಪಾಕಿ ಬೇಯಿಸಿದೆ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ.
ಈಗ ಚೆನ್ನಾಗೆಲ್ಲ ಫ್ರೈ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನಂತರ ತುರಿದಿಟ್ಕೊಂಡಿರೋ ಕಾಳು ಹಾಕೊಳ್ಳೋಣ. ಇಷ್ಟೇ, ಮತ್ತೆ ಮಿಕ್ಸ್ ಮಾಡೋದು ಬೇಡ. ಸ್ಟವ್ ಆಫ್ ಮಾಡೋಣ. ನೋಡಿ ಫ್ರೆಂಡ್, 19ನೇ ದಿನದ ವೆಯ್ಟ್ ಲಾಸ್ ಜರ್ನಿಲಿ ಇವತ್ತು ಮಾರ್ನಿಂಗ್ ಡಯಟ್ ಫುಡ್ ಇದು. ರಾಗಿ ಗಂಜಿ ಮಾಡ್ಕೊಂಡಿದ್ದೀನಿ. ದಂಟಿಂದು ಪಲ್ಯ, ದಂಟಿನ ಸೊಪ್ಪು ದಂಟು ಬರುತ್ತಲ್ಲ ಅದು ಪಲ್ಯ, ಸ್ವಲ್ಪ ಈರುಳ್ಳಿ, ಸೌತೆಕಾಯಿ ತೊಗೊಂಡಿದ್ದೀನಿ. ಇವತ್ತಿಗೆ ಕರೆಕ್ಟಾಗಿ 19 ಡೇಸ್ ಆಯಿತು. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ತೆಂಗಿನ ತುರಿ, ಸ್ವಲ್ಪ ಈರುಳ್ಳಿ ಹಾಕಿದ್ದೆ ಮೇಲೆ. ಸೂಪರ್. ಇನ್ನು ಮನೆ ಕೆಲಸ ಎಲ್ಲ ಇದೆ. ಜಸ್ಟ್ ಈಗ ಬ್ರೇಕ್ಫಾಸ್ಟು, ಮಾರ್ನಿಂಗ್ದು, ಮಕ್ಕಳದ್ದು, ಮನೆಯದು ಎಲ್ಲ ಆಯಿತು. ಈಗಿನ್ನ ಎಲ್ಲ ವಾಶ್ ಮಾಡಬೇಕು, ಕ್ಲೀನ್ ಮಾಡಬೇಕು, ಸ್ನಾನ ಮಾಡಬೇಕು. ನಂತರ ಪೂಜೆ ಮಾಡ್ತೀನಿ. ಇವತ್ತು ಬೇಗನೆ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಸಿಗೋಣ. ಇವತ್ತು 12 ಗಂಟೆಗೆ ಒಂದು ಶೇಕ್ ಇರುತ್ತೆ, ಸಿಹಿ ಗೆಣಸು ಮತ್ತು ಮಿಲ್ಕ್ ಶೇಕು. ಹಾಗೆ ಸಿಗ್ತೀನಿ. ಓಕೆ, ಬಾಯ್. ನೋಡಿ ಫ್ರೆಂಡ್, ಸ್ನಾನ ಆಯಿತು. ಈಗ ಪೂಜೆಗೆ ಹೋಗಬೇಕು. ನಮ್ಮ ಹಿತ್ತಲಲ್ಲಿ ಎಂತೆಂಥ ಹೂ ಬಿಟ್ಟಿದೆ ಅಂತ ತೋರಿಸ್ತೀನಿ, ನೋಡೋಣ. ನೋಡಿ, ದಾಸವಾಳ ಹೂ ಬಿಟ್ಟಿದೆ, ಬಿಳಿ ಗಣಗಲೆ ಹೂ ಬಿಟ್ಟಿದೆ, ಮತ್ತು ಇದು ಮಡಿಕೆ ಹೂವು, ಬಕರೆ ಹೂವು ಅಂತ ಹೇಳಿ ಬಿಟ್ಟಿದೆ. ಜೊತೆಗೆ ಶಂಖ ಪುಷ್ಪ ಗಿಡ ಕೂಡ ಬಿಟ್ಟಿದೆ. ಶಂಖ ಪುಷ್ಪ ಹೂವು ಕೂಡ ಬಿಟ್ಟಿದೆ ನೋಡಿ. ಇವತ್ತಿನ ಪೂಜೆಗೆ ಇಷ್ಟು ಹೂ ಬಿಟ್ಟಿದೆ. ಹಾಗೆ ತುಂಬೆ ಹೂವು ಸ್ವಲ್ಪ ಇದೆ. ಹಾಗೆ ತುಂಬೆ ಹೂ ಕೂಡ ಇಷ್ಟು ಸಿಕ್ಕಿದೆ. ಇವತ್ತಿನ ಪೂಜೆಗೆ ಇಷ್ಟು ಹೂವು ಸಿಕ್ಕಿದೆ. ಇದನ್ನೆಲ್ಲ ದೇವರಿಗೆ ಅರ್ಪಿಸಿ ಪೂಜೆ ಮಾಡ್ತೀನಿ ಈಗ. ನೋಡಿ ಫ್ರೆಂಡ್, ಪೂಜೆ ಆಯಿತು. ಈ ಧನ್ವಂತರಿ ಸ್ವಾಮಿನ ನನ್ನ ಮಗ ಡಾಕ್ಟ್ರು ನನಗೆ ಗಿಫ್ಟ್ ಕೊಟ್ಟಿದ್ದು. ಆವತ್ತಿಂದ ಈ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡಿ ನಾನು ಔಷಧಿಗಳು ಕೊಡೋದು. ಈ ಕೃಷ್ಣನ್ನು ಕೂಡ ನನ್ನ ಮಗನೇ ಕೊಟ್ಟಿದ್ದು. ಇದು ಕೇದಾರ್ನಾಥಕ್ಕೆ ಹೋಗಿದ್ರು ಈ ಸಾರಿ. ಅಲ್ಲಿ ಕೇದಾರನಾಥ ಸ್ವಾಮಿದು, ಶಿವಂದು ತಗೊಂಡು ಬಂದಿದ್ರು. ನೋಡಿ, ಇಲ್ಲಿ ಪುಟ್ಟು ಗಣಪ ಇದೆ. ಹಾಗೆ ಈ ಹನುಮಾನ್ಜಿ ಕೂಡ ನನಗೆ ಗಿಫ್ಟ್ ಕೊಟ್ಟಿದ್ದು. ಹಾಗೆ ಬಾಲಸುಬ್ರಹ್ಮಣ್ಯ ಸ್ವಾಮೀಜಿನೂ ಕೂಡ ನನಗೆ ಗಿಫ್ಟ್ ಕೊಟ್ಟಿದ್ದು. ಇಲ್ಲಿಯೇ ಈ ದಿನದ ಪೂಜಾ ಕಾರ್ಯಕ್ರಮ ಮುಕ್ತಾಯವಾಗಿತ್ತು. ನಿನ್ನೆ ಅಷ್ಟೇ ನಾನು ವೆಯ್ಟ್ ಲಾಸ್ ಪೌಡರ್ ಮತ್ತು ರಾಗಿ ಗಂಜಿದು 1 kg ತಗೊಂಡೋದ್ರು. ಅದಕ್ಕೆ ನಾನು ದೇವ್ರ ಹತ್ರ ಇಟ್ಟೆ ದುಡ್ಡನ್ನ ತಗೊಳ್ಳೋದು. ದೇವ್ರ ಪೂಜೆ ಹತ್ರ ಇಟ್ಟು ಪೂಜೆ ಮಾಡಿ ನಂತರ ನಾನು ತಗೊಳ್ತೀನಿ. ಅದಕ್ಕೆ ದೇವ್ರ ಹತ್ರನೇ ಇಟ್ಟಿದ್ದೀನಿ. ಓಕೆ ಫ್ರೆಂಡ್, ನೆಕ್ಸ್ಟ್ ಈಗ ಮುಂದಿನ ಕಾರ್ಯಕ್ರಮ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದು. ಫ್ರೆಂಡ್, ಪೂಜೆ ಮುಗಿಸಿ ಈಗಷ್ಟೇ ಕಿಚನಿಗೆ ಬಂದೆ. ಇನ್ನು ಕಿಚನಲ್ಲಿ ಇಷ್ಟು ಪಾತ್ರೆ ತೊಳೆಯೋದಿದೆ. ಈಗ 3ನೇ ರೌಂಡು ತೊಳಿತಾ ಇರೋದು ಬೆಳಗ್ಗೆಯಿಂದ. ಮತ್ತೆ ಇದನ್ನ ತುರಿಬೇಕು. ಈ ದಂಟಿನ ಸೊಪ್ಪದ್ದು ಇದನ್ನ ತುರಿದ್ಬಿಟ್ಟು ರೊಟ್ಟಿಗೆ ರೆಡಿ ಮಾಡ್ಕೊಳ್ಬೇಕು ನಂದು ಮಧ್ಯಾಹ್ನದ ಲಂಚ್ಗೆ. ಮತ್ತೆ ಈಗ ನಾನೊಂದು ಶೇಕ್ ಮಾಡ್ಕೊಳ್ತಾ ಇದ್ದೀನಿ, ಮಿಲ್ಕ್ ಶೇಕು. ಇದು ಅದಕ್ಕೆ ಹಾಕೋದಿಕ್ಕೆ ಬಾದಾಮಿ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ, ಕಪ್ಪು ಮತ್ತು ಬಿಳಿ ದ್ರಾಕ್ಷಿ ತೊಗೊಂಡಿದ್ದೀನಿ. ಇವತ್ತಿಂದು ಏನಾಗಿದೆ ವಿಶೇಷತೆ ಅಂತ ಹೇಳಿದ್ರೆ, ಈ ಮಿಲ್ಕ್ ಶೇಕ್ ತಗೊಳ್ಳೋಕ್ಕಿಂತ ಮುಂಚೆ 1 ಲೋಟ ನೀರು ತಗೊಳ್ಳೋಣ.
ಇದಾಗಿದೆ ನಂದು 5ನೇ ಲೋಟದ ನೀರು. ನೋಡಿ ಫ್ರೆಂಡ್, ನಾನು ಇವತ್ತು ಯಾವ ರೀತಿ ಶೇಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನೋಡಿ ಸಿಹಿ ಗೆಣಸು ತೊಗೊಂಡಿದ್ದೀನಿ, ಇಷ್ಟು ಪ್ರಮಾಣ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಜೊತೆಗೆ ಡೇಟ್ಸು ಕೂಡ ಹಾಕಿ, ಡೇಟ್ಸ್ನ ಹಾಲು ಹಾಕಿ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ನೆಂದಿದೆ. ಮತ್ತು ಚೆನ್ನಾಗಿ ಕಾಯಿಸ್ಬಿಟ್ಟು ತಣ್ಣಗಾಗಿರೋಂಥ ಕೆನೆಭರಿತ ಹಾಲನ್ನ ತೊಗೊಂಡಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಇದಾಗಿದೆ. ಹಾಗೆ ಮೇಲೆ ಡೆಕೋರೇಷನ್ ಮಾಡಲಿಕ್ಕೆ ಸ್ವಲ್ಪ ಬಾದಾಮಿ, ಗೋಡಂಬಿ ಮತ್ತು ಕಪ್ಪು ದ್ರಾಕ್ಷಿ, ಮಾಮೂಲಿ ವೈಟ್ ದ್ರಾಕ್ಷಿ ಎಲ್ಲ ತೊಗೊಂಡಿದ್ದೀನಿ. ಇವತ್ತು ಕಿಚನ್ನಲ್ಲೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎದುರುಗಡೆ ಕಿಟಕಿ ಇದೆ, ಬೆಳಕು ಜಾಸ್ತಿ ಇದೆ. ನೋಡಿ ಇದಾಗಿದೆ ಇವತ್ತಿನ ಮಿಲ್ಕ್ ಶೇಕ್. ಶುರು ಮಾಡೋಣ. ನೋಡಿ ಬೇಯಿಸಿಟ್ಕೊಂಡಿರೋಂಥ ಗೆಣಸು, ಡೇಟ್ಸು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್, ಮಿಲ್ಕ್ ಶೇಕ್ ರೆಡಿ ಇದೆ. ಸರ್ವ್ ಮಾಡ್ಕೊಳ್ಳೋಣ ಲೋಟಕ್ಕೆ. ನೋಡಿ ಸರ್ವ್ ಮಾಡಾಯಿತು. ಈಗ ಅದಕ್ಕೆ ಸ್ವಲ್ಪ ತುರಿದಿಟ್ಕೊಂಡಿರೋಂಥ ಬಾದಾಮಿ ಹಾಕೋಣ. ಮತ್ತು ಹಾಗೆ ಸ್ವಲ್ಪ ಗೋಡಂಬಿ ಸೇರಿಸ್ಕೊಳ್ಳೋಣ, ತುರಿದಿಟ್ಟಿರೋವಂಥದ್ದು. ಮತ್ತು ಸ್ವಲ್ಪ ದ್ರಾಕ್ಷಿ ಕೂಡ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್, ಇದಾಗಿದೆ ಇವತ್ತಿನ ಸಿಹಿ ಗೆಣಸಿನ ಮಿಲ್ಕ್ ಶೇಕು. ಈಗ ಕರೆಕ್ಟಾಗಿ 12:30 ಆಗಿದೆ ಟೈಮು. ನಮ್ಮದು ಡಯೆಟದು ಇವತ್ತಿನ 19ನೇ ದಿನದ ಡಯೆಟ್ದು ಶೇಕ್ ಇದು. ನೀವು ಈ ರೀತಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಡಯೆಟ್ ಮಾಡೋರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಹೊಟ್ಟೆ ತುಂಬ್ದಂಗಿರುತ್ತೆ. ನೋಡಿ ಮಿಲ್ಕ್ ಶೇಕ್ ಹೇಗಿದೆ ಅಂತ ಟೇಸ್ಟ್ ನೋಡೋಣ. ವಾ 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 2 ಲೋಟ. ನಮ್ಮ ಮಗನೂ ಕೂಡ ನನ್ನ ಜೊತೆಲೇ ಡಯಟ್ ಮಾಡ್ತಾ ಇದ್ದಾರೆ. ಅವರಿಗೊಂದು ಲೋಟ, ನನಗೊಂದು ಲೋಟ. ಸೂಪರ್ 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 ಆಗಿದೆ. ವಾ ವಾ ವಾ, ಅವ್ರಿಗೆ ಕೊಟ್ಟು ಬರ್ತೀನಿ. ದಿನಕ್ಕೊಂದು ಶೇಕ್, ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಎನರ್ಜಿಗಾಗಿ. ಸಖತ್ತಾಗಿದೆ ಫ್ರೆಂಡ್, ರಿಯಲಿ ರಿಯಲಿ ರಿಯಲಿ. ನೀವು ಕೂಡ ಮಾಡ್ಕೊಳ್ಳಿ. ಗೆಣಸಿಂದಿದು ಸಿಹಿ ಗೆಣಸು. ಹಾಗೆ ಮರಗೆಣಸಲ್ಲೂ ಕೂಡ ಮಾಡ್ಕೊಳ್ಬೋದು. ಇದು ಸಿಹಿ ಗೆಣಸಲ್ಲಿ. ಮರಗೆಣಸಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಡೇಟ್ಸ್ನ ಜಾಸ್ತಿ ಹಾಕ್ಕೊಳ್ಬೇಕು. ನಾನು ಬರೀ 4 ಪೀಸ್ ಹಾಕಿದೆ ಅಷ್ಟೇ 2 ಲೋಟಕ್ಕೆ. ಆದರೂ ಒಳ್ಳೆ ಟೇಸ್ಟಿಗಿದೆ. ಬಾಯಿಗೆ ಈ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಸಿಗ್ತಾ ಇದೆ. ವಾವ್ 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 ವಾವ್. ಸ್ವರ್ಗ ಸ್ವರ್ಗ. ಇನ್ನೂ ಕೂದಲು ಒಣಗಲಿಲ್ಲ. ಹೇಳೋಕ್ಕಾಗಲ್ಲ ಫ್ರೆಂಡ್, ಈ ಟೇಸ್ಟ್ನ ನಾನು ಹೇಳಬಾರ್ದು. ನೀವೇ ಮಾಡಿಕೊಂಡು ಸೇಮ್ ಈ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವೇ ಮಾಡಿಕೊಂಡು ಹೇಗಿತ್ತು ಟೇಸ್ಟ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಹೇಳ್ದಲ್ಲ, ಟೇಸ್ಟ್ ನೀವು ನೋಡಿ, ನಂತರ ನೀವೇ ಹೇಳ್ತೀರ. ನೋಡಿ ಫ್ರೆಂಡ್, ಈಗ ಮಧ್ಯಾಹ್ನದ ಲಂಚಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹೆಚ್ಚಿಟ್ಕೊಂಡಿರೋಂಥ ನುಗ್ಗೆ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ದಂಟು,
ತುರಿದಿಟ್ಕೊಂಡಿರೋದು ಎಲ್ಲ ಹಾಕಿದ್ದೀನಿ. ಹಾಗೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕೊರಲೆ, ಊದಲು ಮತ್ತು ತೌಡು, ಅಕ್ಕಿ ತೌಡು, ಮತ್ತು ಸ್ವಲ್ಪ ಪಿಂಕ್ ಸಾಲ್ಟ್, ಜೀರಿಗೆ, ಇದನ್ನೆಲ್ಲ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದೆಲ್ಲ. ನೋಡಿ ಫ್ರೆಂಡ್, ದಂಟಲ್ಲಿ ನೀರಿತ್ತಲ್ಲ, ಅದಕ್ಕೆ ನೀರೇ ಹಾಕಿಲ್ಲ, ಅಷ್ಟೇ ಸಾಕಾಯಿತು. ಆದರೂ ಸ್ವಲ್ಪ ಒಂದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ನೆನೆಯೋಕ್ಕೆ ಮುಚ್ಚಿಟ್ಬಿಡೋಣ. ಸ್ವಲ್ಪ ಹೊತ್ತು ನೆನಿಬೇಕು ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಲಿಸಿದೆ, ತುಂಬ ಚೆನ್ನಾಗಿದೆ. ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ, ಹೀಗೆ ನೆನೆಯಲಿ. ನೋಡಿ ಫ್ರೆಂಡ್, ಈಗ ರೊಟ್ಟಿ ಹಿಟ್ಟು ಹದವಾಗಿದೆ. ಈಗ ರೊಟ್ಟಿ ಮಾಡ್ಕೊಳ್ಳೋಣ. ಈಗ ಈ ಥರ ಒಂದು ಹಾಳೆ ತಗೊಂಡು ಅದ್ರ ಮೇಲೆ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಮ್ಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುಗೆ, ಎಷ್ಟು ಚಿಕ್ಕದು ಬೇಕು ದೊಡ್ಡದು ಬೇಕು ಆ ರೀತಿ ಮಾಡ್ಕೊಳ್ಬೋದು. ನೋಡಿ, ರೊಟ್ಟಿ ರೆಡಿ ಆಯಿತು. ಬೇಯಕ್ಕೆ ಹಾಕೋಣ. ನೋಡಿ, ತುಪ್ಪ ಕೂಡ ಹಾಕ್ಕೊಂಡೆ. ನಾಟಿ ಹಸು ತುಪ್ಪ, ಸೂಪರಾಗಿರುತ್ತೆ. ಸಾಗು ಸಾಗು ಅದ್ಭುತ. ನಮ್ಮ ಪಾಪು ಅಂತೂ ಖುಷಿ ಪಟ್ಟಿರ್ತಾನೆ. ಅವನಿಗೆ ಚಪಾತಿಗೆ ಅಂತ ಮಾಡಿದ್ದೆ, ನಾನು ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನೇ. ಬರೀ ರೊಟ್ಟಿನೇ ತಿನ್ನೋದಕ್ಕೆ ತುಂಬ ತುಂಬ ಚೆನ್ನಾಗಿದೆ. ಸೂಪರ್. ನೀವು ಕೂಡ ಈ ಥರ ಡಯಟ್ದು ಲಂಚ್ಗೆ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಂಟು ಸಿಕ್ಕಿದ್ರೆ ಎಲ್ಲೂ ಬಿಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡ್ಕೊಳ್ಬೇಕಂತ ಹೇಳಿದ್ದೀನಿ. ಮತ್ತು ನೈಟ್ ಡಿನ್ನರ್ಗೆ ಏನಿರುತ್ತೆ ನೋಡೋಣ. ರೊಟ್ಟಿ ಅಂತೂ ಸೂಪರ್ ಟೇಸ್ಟಾಗಿದೆ. ಬರೀ ರೊಟ್ಟಿನೇ ತಿನ್ಕೊಳ್ಬೇಕು ಅನ್ನಿಸ್ತಾ ಇದೆ, ಬೇರೆ ಏನು ಸೈಡ್ಸ್ ಬೇಡ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್, ಈಗ ಸಂಜೆ 6 ಗಂಟೆ ಆಗಿದೆ. ಮಧ್ಯಾಹ್ನ ರೊಟ್ಟಿ ಪಲ್ಯ ಎಲ್ಲ ಹೆವಿ ಅಂತ ಅನ್ನಿಸ್ತು, ಯಾಕೋ ಬೇಡ ಅನ್ನಿಸ್ತಾ ಇದೆ ಏನೂ. ಅದಕ್ಕೆ ಒಂದು ಲೋಟ ಸೂಪ್ ಮಾಡ್ಕೊಂಡಿದ್ದೀನಿ. ತರಕಾರಿ ಬೇಯಿಸಿರೋ ನೀರೆಲ್ಲ ಇತ್ತು, ಅದನ್ನೇ ಬಿಸಿ ಮಾಡಿಬಿಟ್ಟು ಪೆಪ್ಪರು ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. 1 ಲೋಟ ತೊಗೊಳ್ತೀನಿ. ಇಷ್ಟು ತೊಗೊಂಡ್ರೆ ಸಾಕು. ನೆಕ್ಸ್ಟು ವಾಕ್ ಮಾಡಿಬಿಟ್ಟು ಆಮೇಲೆ ನಂತರ ಸ್ವಲ್ಪ ನೀರು ಕುಡಿದು, ಬಿಸಿನೀರನ್ನ 1 ಚಿಟಿಕೆ ಚಕ್ಕೆ ಪೌಡ್ರ್ ಹಾಕ್ಕೊಂಡು ನೀರು ಕುಡಿದ್ಬಿಟ್ಟು ಮಲಗ್ತೀನಿ. ಮತ್ತೆ ಸಿಗೋಣ ನಾಳೆ ಬೆಳಗ್ಗೆ 20 ಡೇಸ್ ವೆಯ್ಟ್ ಲಾಸ್ ಜರ್ನಿನಲ್ಲಿ. ಓಕೆ, ಬಾಯ್.